ಇದು ನಮ್ಮದು ಜಮೀನು. ಈ ಏರಿಯಾದೆಲ್ಲ ಕಾರ್ನರು ಇಲ್ಲಿಂದ ಸ್ಟಾರ್ಟ್ ಸರ್. ಇದು ನಮ್ಮ ಹೊಲಕ್ಕೆ ಬರೋ ದಾರಿ ಸ್ಟ್ರೈಟು. ಈ ತೆಂಗಿನ ಮರಗಳ ಪಕ್ಕದಲ್ಲೇ ಇದು ಕಾಲ್ದಾರಿ, ಮೊದಲಿದ್ದಿದ್ದು ಕಾಲ್ದಾರಿ. ಆ ತೆಂಗಿನ ಮರಗಳಿಂದ ಈಚೆಗೆ ಅವರು ಟ್ರ್ಯಾಕ್ಟರ್ ತೊಗೊಂಡು ಒಂದು ಲೈನ್ ಫುಲ್ಲು ಉತ್ಕೊಬಿಟ್ಟಿದ್ದಾರೆ. ದಾರಿನೇ ಉಳ್ತಾ ಇದ್ದಾರೆ. ಅವಾಗ ನಮಗೆ ಬರೋಕ್ಕೆ ದಾರಿ ಇಲ್ಲ. ಪಕ್ಕದವರು ಬೆಳೆ ಹಾಕ್ಕೊಂಡಿದ್ದಾರೆ. ಆ ದೂರದಲ್ಲಿ ಆಲಸೋಸಿ ಕಾಣಿಸ್ತಾ ಇದೆಯಲ್ಲ, ಅದು ರೋಡು ಎಂಟ್ರೆನ್ಸು. ಸೊ ಇಲ್ಲಿಂದ ನಮ್ಮದು ಸ್ಟಾರ್ಟು. ಈಗ ಬರೋದಕ್ಕೆ ದಾರಿಗೆ ವ್ಯವಸ್ಥೆ ನಮಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಎಡಗಡೆ ಇರೋವ್ರ ಜಮೀನು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರ ಜಾಗದಲ್ಲೇ ಆ್ಯಕ್ಚುಲಾಗಿ ಓಡಾಡ್ತಾ ಇರೋದು. ಇವರು ಬಲಗಡೆಯವರು ಅವ್ರ ತೆಂಗಿನ ಸೊಸಿ ನೇರಕ್ಕೆ ಆಲ್ರೆಡಿ ಅವ್ರ ಜಮೀನು ಎಂಡು. ಈಚೆಗೆ ಬಿಟ್ಟಿದ್ದ ದಾರಿ ಇಲ್ಲ, ದಾರಿ ಇದು. ಅದನ್ನೇ ಅವರು ಉಳ್ತಾ ಇದ್ದಾರೆ ಇವಾಗ. ಇದು ನಮ್ಮ ಬೌಂಡ್ರಿ. ನಾವು ಏರಿಯಾ ಹಾಕ್ಸಿದ್ದೀವಲ್ಲ, ಇದು ನಮ್ಮ ಬೌಂಡ್ರಿ ಸರ್. ಇದು ನಮ್ಮದು ಬೌಂಡ್ರಿ. ಇದು ಒಂದು ಕಾಲದಲ್ಲಿ ಕಾಲ್ದಾರಿ, ಇದು ಉದ್ದಕ್ಕೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ಈ ಏರಿ ಮೇಲೆ ನಡ್ಕೊಂಡು ಹೋಗೋರು ಆ ಕಡೆಗೆ ಹೋಗ್ಬೋದು. ಆದರೆ ನಮ್ಮ ಜಮೀನು, ನೆಕ್ಸ್ಟ್ ಜಮೀನು ಪಕ್ಕದೂರವ್ರ ಜಮೀನು. ಈ ಆ್ಯಕ್ಸಸ್ ಇವಾಗ ಯಾರು ಓಡಾಡದೇ ಇರೋದ್ರಿಂದ ಎಲ್ಲ ಜಮೀನುಗಳು ಮಾಡ್ಕೊಂಬಿಟ್ಟು ಕಟ್ಟಾಗಿದೆ ದಾರಿ, ಮುಂದಕ್ಕಿಲ್ಲ. ಈಗ ನಮ್ಮ ಜಮೀನು ಬಂದರೆ ನಾವೇ ಲಾಸ್ಟು. ಸೊ ಇದು ನಮ್ಮದು ಈ ಬಾಕ್ಸ್ ಇದೆಯಲ್ಲ, ಇಲ್ಲಿಂದ ಅಲ್ಲಿಗೆ ಎಂಡು. ಅವರು ಪಿತ್ರಾರ್ಜಿತ ಆಸ್ತಿ ಹಿಡುವಳಿ ಜಮೀನು ಅಂತ ಏನಂತೀವಿ ಅದು. ಈ ಬಾಕ್ಸಿಂದ ರೈಟ್ ಸೈಡ್ಗೆ ಆ ಕಡೆಗೆ ಸ್ಟ್ರೈಟಾಗಿ ಅದಷ್ಟೂ ಹಿಡುವಳಿ ಜಮೀನು. ಅಲ್ಲಿಂದ ಈಚೆಗೆ ಈ ತೆಂಗಿನ ಮರ ಕಾರ್ನರು, ಈ ತೇವರಿ ಕಾರ್ನರಿಂದ ಈ ಕಾರ್ನರ್, ಈ ಕಡೆ ಕಾರ್ನರ್ವರೆಗೂ, ತೆಂಗಿನ ಸೊಸಿ ನೆಟ್ಟರ ಕಾರ್ನರ್ವರೆಗೂ ಇವ್ರದ್ದು. ಈ ಪಕ್ಕದ ಜಮೀನವರು ದರ್ಖಾಸ್ತು ಮಾಡ್ಕೊಂಡು ಒಂದು 20 years ಬ್ಯಾಕೇನೆ ಇವರು ತೆಂಗಿನ ಸೊಸಿ ಎಲ್ಲ ನೆಟ್ಕೊಂಡು ದರ್ಖಾಸ್ತು ಮಾಡ್ಕೊಂಡಿರೋದು. ಇದು ಮೂಲೆ, ಇದು ದರ್ಖಾಸ್ತು ಇವ್ರದ್ದು. ಈ ಜಮೀನು ಫುಲ್ಲು ಇವ್ರ ಪಕ್ಕ ಜಮೀನವರು. ಇಲ್ಲಿಂದ ಅವ್ರದ್ದು, ಅಲ್ಲಿಂದ ಒತ್ತುವರಿ ಅಂತೇಳಿ ಆ ತೆಂಗಿನ ಮರದಿಂದ ಮುಂದಕ್ಕೆ ಫುಲ್ಲು ಹಿಂಗೆ ಒತ್ತುವರಿ ಮಾಡಿಕೊಂಡು ಇದು ಇವರು ಯೂಸ್ ಮಾಡ್ತಾ ಇದ್ದಾರೆ ಜಮೀನನ್ನು. ಸೊ ಇವಾಗ ಇಲ್ಲಿ ಮುಂದೆ ಈ ಕಾರ್ನರಲ್ಲಿ ನಮ್ಮದು ಬಂದ್ಬಿಟ್ಟು ಹಳೆ ಏರಿ. ನಾನು ನಿಂತಿದ್ದೇನಲ್ಲ, ಈ ನೇರಕ್ಕಿತ್ತು. ಇಲ್ಲಿ ಒಂದು ಕಕ್ಕ ಗಿಡ ಇದೆ, ಅದೊಂದು ಸಣ್ಣ ಮಾರ್ಕ್ ಇದೆ ಅಲ್ಲಿ. ಅದನ್ನು ಉತ್ತಾಕ್ಬಿಟ್ಟವ್ರೆ ಆ ಗಿಡನ. ಇದು ಈ ಕಡೆ ಗಿಡದಿಂದ ಈ ಕಡೆಗೆ ಇವರು ಜಮೀನು ಮಾಡ್ತಾಯಿದ್ರು. ಆ ಗಿಡದಿಂದ ರೈಟ್ ಸೈಡ್ಗೆ ನಾವು ಜಮೀನು ಮಾಡ್ತಾಯಿದ್ವಿ. ಇವರು ಟ್ರ್ಯಾಕ್ಟ್ರಲ್ಲಿ ಒತ್ತರಿಸಿ ಪಕ್ಕಕ್ಕೆ ಬಂದು ಜಗಳ ಆಗಿ ಅವರು ಈ ತೆಂಗಿನ ಸೊಸಿ ನೆಡುವಾಗ ಪಕ್ಕಕ್ಕೆ ನೆಟ್ಬಿಟ್ಟು ಇಲ್ಲೂ ಒಂದು ಸೊಸಿ ನೆಟ್ಟಿದ್ರು. ಅದು ಒಣಗೋಗಿದೆ ಆ್ಯಕ್ಚುಲಿ. ಅದಾದಮೇಲೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 3-4 ಅಡಿ 5 ಅಡಿ ರೈಟ್ ಸೈಡಿಗೆ ಬಂದಿದ್ದಾರೆ ಇವರು. ರೈಟ್ ಸೈಡಿಗೆ ಬಂದು ಜಗಳ ಆಗಿ ಆಮೇಲೆ ನಾವು ಯಜಮಾನ್ರು ಕರ್ಕೊಬಂದ್ಬಿಟ್ಟು ತೋರಿಸ್ಬಿಟ್ಟು ಫುಲ್ಲು ಈ ಜಮೀನನ್ನು ಇಲ್ಲಿಗಿತ್ತು, ಅವರು ಮುಂದಕ್ಕೆ ಒತ್ತರಿಸ್ಕೊಂಡು ಆಚೆ ಬಂದಿದ್ದಾರೆ ಅಂತೇಳಿ ಇಲ್ಲಿ ನಾವು ತೆಂಗಿನ ಸೊಸಿ ನೆಟ್ಟಿದ್ವಿ. ಇದು ಹಳೆ ತೆಂಗಿನ ಸೊಸಿ, ನಮ್ಮದು ಚಿಗುರಿದೆ, ಅದು ಇನ್ನೂ ಜೀವಂತವಾಗಿದೆ. ಅದರ ಪಕ್ಕಕ್ಕೆ ನಾನು ಸೇರಿಸಿ ಏರಿಯಾ ಹಾಕಿ ಅದ್ರ ನೇರಕ್ಕೆ ಇನ್ನೂ 2 ತೆಂಗಿನ ಸೊಸಿನ ನಾನು ನೆಟ್ಬಿಟ್ಟು ಬಾರ್ಡ್ರ್ ಕ್ಲೋಸ್ ಮಾಡಿದ್ವಿ. ಆದರೆ ಪಕ್ಕ ಜಮೀನ್ದು ಹುಡುಗ ಅವನು ಟ್ರ್ಯಾಕ್ಟರ್ ತೊಗೊಬಂದ್ಬಿಟ್ಟು ಈ ಏರಿಯಾ ಎಲ್ಲ ಫುಲ್ಲು ಬಗದಾಕ್ಬಿಟ್ಟು ಉದ್ದಕ್ಕೆ ಸಮ ಮಾಡಿಬಿಟ್ಟು ಈ 2 ಗಿಡಗಳನ್ನು ಸ್ಪಾಯ್ಲ್ ಮಾಡಿದ್ದಾನೆ. ಸೊ ಇಲ್ಲಿಂದ ನಮ್ಮದು ಈ ಹಳೆ ಹಿಡುವಳಿ ಜಮೀನ್ದು ಒತ್ತುವರಿ ನಮ್ಗೆ ಇಲ್ಲಿಂದ ಸ್ಟಾರ್ಟು. ನಮ್ಮದು ನಕ್ಷೆ ಪ್ರಕಾರ ಆ ಕಾರ್ನರಿಂದ ಹಿಂಗೆ ಬಂದರೆ ನಮ್ಮದು ಜಮೀನು ಹಿಡುವಳಿ ಜಮೀನು. ಹಿಂಗೆ ನಮ್ಮದು ಬೇವಿನ ಮರ ಇದೆಯಲ್ಲ ಆ ಮೂಲೆಯಲ್ಲಿ, ಆ ಬೇವಿನ ಮರದ ಪಕ್ಕದಲ್ಲಿ ನಮ್ಮದು ಕಲ್ಲಿದೆ, ಒರಿಜಿನಲ್ಲು ಹಿಡುವಳಿ ಜಮೀನು ನಕಾಶೆ ಪ್ರಕಾರ ನೆಟ್ಟಿರೋ ಕಲ್ಲು. ಸೊ ನಮ್ಮದು ಹಿಡುವಳಿ ಜಮೀನು ಹಿಂಗೆ ಕ್ರಾಸಾಗಿದೆ ಜಮೀನ್ವರೆಗೂ. ನಮಗೆ ಈ ದರ್ಖಾಸ್ತು ಅಂತ ಸಿಗೋದೆ, ಒತ್ತುವರಿ ಅಂತ ಸಿಗೋದೆ ಇದೊಂದು ಪೀಸು ಟ್ರ್ಯಾಂಗಲ್ ಶೇಪಲ್ಲಿ. ಈ ಪೀಸ್ ಮಾತ್ರ ಆ ಕೆರೆ ಏರಿ ಪಕ್ಕಕ್ಕಾದಂಗೆ ಹಿಂಗೆ ಇದೊಂದು ಕಾರ್ನರ್ ಪೀಸ್ ಅಷ್ಟೇ ನಮಗೆ ಒತ್ತುವರಿ ಅಂತ ಸಿಗೋದು. ಸೊ ಇವಾಗ ಈ ಪೀಸ್ಗೆ ಇವರು ನಮಗೆ ಪಕ್ಕಕ್ಕೆ ಒತ್ತರಿಸ್ಕೊಂಡು ಬಂದು ಗಲಾಟೆಗಳು ಇದು 3-4 ಸರಿ ನಡೆದಿದೆ. ಪಕ್ಕದೂರು ಯಜಮಾನರನ್ನೆಲ್ಲ ಕರ್ಕೊಬಂದು ತೋರಿಸಿ ಆದಮೇಲೆ ಈ ತೆಂಗಿನ ಸೊಸಿ ನಾವು ನೆಟ್ಕೊಂಡಿದ್ವಿ. ಅದರ ನೇರಕ್ಕೆ ಈಗ 2 ನೆಟ್ಕೊಂಡು ಈ ನಮ್ಮೊಲದ ಜಮೀನು ಮಣ್ಣನ್ನೇ ತೆಗೆದು ನಾವು ಏರಿ ಹಾಕಿದ್ವಿ ಪಕ್ಕಕ್ಕೆ. ಇದು ನಮ್ಮೊಲದ ಜಮೀನು ಮಣ್ಣನ್ನೇ ನಾವು ಏನು ಉಳ್ತಾ ಇದ್ದೀವಿ, ಇದೇ ಜಮೀನು ಮಣ್ಣನ್ನು ತೆಗೆದು ನಾವು ಇಲ್ಲಿ ಏರಿ ಹಾಕಿದ್ವಿ. ಸ್ವಲ್ಪ ಪರ್ಮನೆಂಟಾಗಿ ಅವ್ರಿಗೆ ಸೊಲ್ಯೂಷನ್ ಆಗಲಿ, ಅವರು ಈ ಕಡೆ ನಾವು ಆ ಕಡೆ ಹೋಗಿ ಒತ್ತಿಸಾಡಬಾರ್ದಂತ.
ಈಗ ಏರಿಯಾನ ನೋಡಿ ಫುಲ್ ಉತ್ತಾಕಿದಾನೆ ಅವನು. ತೆಂಗಿನ ಸೊಸಿನೆಲ್ಲ ಮುರಿದಾಕ್ಬಿಟ್ಟವನೆ ನೋಡಿ. ತೆಂಗಿನ ಸೊಸಿನೂ ಮುರಿದಾಕಿದ್ದಾನೆ. ಮುರಿದಾಕ್ಬಿಟ್ಟು ಈ ಥರ ಉತ್ಬಿಟ್ಟು ಮಾಡಿ ಹೋಗಿದ್ದಾರೆ. ಇದಕ್ಕೆ ಪರಿಹಾರ ಏನಾದರೂ ಹುಡ್ಕನ ಬನ್ನಿ ಅಂತ ಕರೆದ್ರೆ ಅವರು ತಂದೆ ಅದು ಅಳತೆ ಮಾಡಿಸ್ತೀನಿ ಆಮೇಲೆ ಮಾಡೋಣ ಅಂತೇಳಿ ಪ್ರತಿ ಸರಿ ಜಗಳ ಆದಾಗಲೂ ಇದೇ ಡೈಲಾಗ್ ಹೊಡೆದ್ಬಿಟ್ಟು ಅವ್ರ ಮನೇಲಿರ್ತಾರೆ. ಅವ್ರ ಮಗ ಅವಾಗ ಬಂದು ಎಕ್ಸ್ಟ್ರಾ ಉತ್ತು ನಾವು ಪಕ್ಕಕ್ಕೆ ಒಂದೊಂದು ನೇಗ್ಲು ಎಕ್ಸ್ಟ್ರಾ ಉತ್ಕೊಂಡು ಈ ಕಡೆಗೆ ಬಂದು ಅವಾಗ ಕಿರಿಕ್ ನಡೀತಾನೆ ಇದೆ. ಇದು ಒಂದು ಕಿರಿಕು, ಅಲ್ಲಿ ನಮ್ಮ ಜಮೀನಿಗೆ ಬರೋದಕ್ಕೆ ದಾರಿ ಇಲ್ಲ, ಅದೊಂದು ಕಿರಿಕು. ಈ ಇಷ್ಟು ಸಮಸ್ಯೆ ನಮ್ಮ ಪ್ರೆಸೆಂಟು ಈಗ ಇರೋದು ಸರ್. ಈಗ ಇದು ಏನಿದೆ ಇದು ರೈಟ್ ಸೈಡು, ಇದು ಅವ್ರದ್ದು ಆ ಮೇಲಿಂದ ಜಮೀನು ಬಂದಂಗೆ ಹಿಂಗಡೆ ಕೆರೆ ಪಕ್ಕದವರೆಗೂ ಅವರು ಒತ್ತುವರಿ ಮಾಡ್ಕೊಂಡಿರೋದು. ಇದು ನಮಗೆ ಇಲ್ಲೊಂದು ಪೀಸು ಈ ಟ್ರ್ಯಾಂಗಲ್ ಶೇಪ್ ಆ ಕಾರ್ನರಿಂದ ಹಿಂಗೆ ಬಂದರೆ ನಮಗೊಂದು ಇಲ್ಲೊಂದು ಟ್ರ್ಯಾಂಗಲ್ ಪೀಸ್ ಮಾತ್ರ ನಮಗೆ ಒತ್ತುವರಿ ಅಂತ ಸಿಕ್ಕಿದೆ. ಬೇವಿನ ಮರದ ನೇರಕ್ಕೆ ಕ್ರಾಸಾಗಿ ನಮ್ಮದು ಹಳೆ ಜಮೀನು. ಸೊ ಇಷ್ಟು ಪ್ರಾಬ್ಲಮ್ಮು ಈ ಆ್ಯಕ್ಚುಯಲ್ ಇರೋದು ಸಂಗತಿ ಸರ್ ಇದು ಜಮೀನ್ದು.